ಕುಮಟಾದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹನುಮಂತ ಬೆಣ್ಣೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕ ಕುಮಟಾ ಇವರ ವತಿಯಿಂದ ಕುಮಟಾ ಪಟ್ಟಣದ ಹನುಮಂತ ಬೆಣ್ಣೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪತ್ರಿಕಾ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿಯವರು ಸಭಾ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಂವಿಧಾನದಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಎಂಬ 3 ಅಂಗಗಳಿವೆ. 4ನೇ ಪ್ರಮುಖ ಅಂಗವಾಗಿ ಪತ್ರಿಕಾ ರಂಗ ಗುರುತಿಸಿಕೊಂಡಿದೆ. ಯಾವುದೇ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದರೆ ಅಲ್ಲಿ ಪತ್ರಕರ್ತರ ಪಾತ್ರ ತುಂಬಾ ಮುಖ್ಯವಾಗಿದೆ. ಪತ್ರಕರ್ತರ ಸಂಘಕ್ಕೆ ನನ್ನಿಂದ ಆಗಬೇಕಾದ ಕೆಲಸಗಳ ಬಗ್ಗೆ ಹೇಳಿ, ನಾನು ಸದಾ ನಿಮ್ಮೊಂದಿಗೆ ಇದ್ದೇನೆ ಎಂದರು. ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನ ಮಾಡುವಂತ ಒಂದು ಒಳ್ಳೆ ನಿರ್ಧಾರ ನಮ್ಮ ಕುಮಟಾ ಕಾರ್ಯನಿರತ ಪತ್ರಕರ್ತರ ಸಂಘದವರು ಮಾಡಿದ್ದಾರೆ. ಅಂದರೆ ಯಾವಾಗಲೂ ಅವರು ಒಳ್ಳೆ ಕೆಲಸನೇ ಮಾಡ್ತಾರೆ. ಇವತ್ತಂತೂ ಅದರಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಅಲ್ಲ. ಅರಸ್ ನಾಯಕರ ಒಳ್ಳೆ ಕೆಲಸ ಅಲ್ಲ. ಶ್ರೀನಿವಾಸ ನಾಯಕರನ್ನು ಸನ್ಮಾನ ಮಾಡುವಂಥದ್ದು, ನಗ್ನಗ್ತಾ ಇರುವಂಥವ್ರು, ಯಾವತ್ತು ಯಾವ ಪೇಷಂಟ್ ಹೋದರೂ ಸಹ ಬೇಸರನೇ ಮಾಡಿಕೊಳ್ಳದೆ, ವಿಶೇಷವಾಗಿ ಏನಾಗ್ತದೆ, ಸ್ವಲ್ಪ ಡಾಕ್ಟರ್ ಎಲ್ಲ ಅಂತ ಹೇಳಿದ ಕೂಡ ಭಾಳ ಕಲ್ತಿರ್ತಾರೆ, ಕೈ ದುಡ್ಡು ಜಾಸ್ತಿ ಬಂದಿರ್ತದೆ, ಅವರೆಲ್ಲ ವೈಟ್ ಕಾಲರ್ ಆಗಿರ್ತಾರೆ. ನಮ್ಮಂಗೆ ಇರೋದಿಲ್ಲ ಅವರು. ನಮ್ದು ರಾಜಕಾರಣಿಗೆ ಏನಾಗಿರ್ತದೆ ಅಂತ ಹೇಳಿದ್ರೆ ನಮ್ಗೆ ಓಟ್ ಬೇಕಾಗ್ತದೆ. ನಾವು ಯಾರು ಬಂದರೂ ನಮ್ಮ ಪಕ್ಕದಲ್ಲಿ ಕೂಡಿಸ್ಕೊಳ್ಳೋದು, ಚಹಾ ಕೊಡೋದು, ತಿಂಡಿ ಕೊಡೋದು ಮಾಡಿ ಸ್ವಲ್ಪ ಓಲೈಸುವಂಥದ್ದು ನಾವು ಮಾಡ್ತೇವೆ ರಾಜಕಾರಣಿಗಳು. ಡಾಕ್ಟ್ರಿಗೆ ಅಂಥದ್ದು ಅವಶ್ಯಕತೆ ಇಲ್ಲ. ಆದರೆ ಡಾಕ್ಟರ್ ಶ್ರೀನಿವಾಸ ನಾಯ್ಕರು ಬಡವರಲ್ಲಿ ಯಾರೇ ಇರಲಿ, ಎಂಥವ್ರು ಬಂದರೂ ಸಹ ಕೈ ಮುಟ್ಟಿ ತಪಾಸಣೆಯನ್ನು ಮಾಡಿ ನಾಡಿ ಹಿಡಿದು ನೋಡಿ ಕೂಡಲೇ ಹೇಳುವಂಥವ್ರು ಅವರು. ಅಷ್ಟು ಒಳ್ಳೆಯ ಡಾಕ್ಟ್ರು ಅವರು. ಒಳ್ಳೆ ಕೆಲಸ ಇವತ್ತು ನಮ್ಮ ಪತ್ರಕರ್ತರ ಸಂಘ ಮಾಡಿದೆ ಅನ್ನುವಂಥದ್ದನ್ನು. ಮತ್ತು ಪತ್ರಿಕಾ ದಿನಾಚರಣೆ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದರೆ ಸಂವಿಧಾನದಲ್ಲಿ ಇದು ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು 4ನೇದು ಪತ್ರಿಕಾ ರಂಗ. ಇದು 4 ಒಟ್ಟೊಟ್ಟಿಗೆ ಹೋದಾಗ ಮಾತ್ರ ರಾಜ್ಯ, ದೇಶ ಒಳ್ಳೆಯ ರೀತಿಯಲ್ಲಿ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಈ ತಾಲೂಕು ಅಭಿವೃದ್ಧಿ ಆಗಬೇಕಾದ್ರೆ ಪತ್ರಕರ್ತರ ಪಾತ್ರ ಬಹಳ ಮುಖ್ಯ ಇರ್ತದೆ. ಬರೇ ಹುಡುಕನ್ನೇ ಹುಡುಕುವಂಥದ್ದು ಅಷ್ಟೇ ಅಲ್ಲ. ಏನು ಆಗಬೇಕು ಕುಮಟಾದಕ್ಕೆ, ಏನು ಬೇಕು ಕುಮಟಕ್ಕೆ, ಅದನ್ನು ಬರೀಬೇಕು ಅವರು. ನಿರ್ಭಿಡೆಯಿಂದ ಬರೀಬೇಕು ಅವರು. ನಾನು ತಪ್ಪು ಮಾಡದಿದ್ರು ಬರೀದೆ. ಈ ಸಂದರ್ಭದಲ್ಲಿ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಹಲವು ವರ್ಷಗಳಿಂದ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದ ವರದಿಗಾರರಾದ ಗುರುಪ್ರಸಾದ್ ಹೆಗಡೆಯವರ ಅಕಾಲಿಕ ನಿಧನಕ್ಕೆ ಸಂತಾಪ ಸೂಚಿಸಿ ಮೌನಾಚರಣೆಯನ್ನ ನಡೆಸಲಾಯಿತು. ಕುಮಟಾ ತಾಲೂಕು ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಶ್ರೀನಿವಾಸ್ ನಾಯಕ್ ಅವರನ್ನ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘ ತಾಲೂಕು ಘಟಕ ಕುಮಟಾ ಇವರ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಶ್ರೀನಿವಾಸ್ ನಾಯಕ್ ಅವರು, ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವ ಗುರುತರ ಜವಾಬ್ದಾರಿ ಪತ್ರಕರ್ತರ ಮೇಲಿದೆ. ಆಸ್ಪತ್ರೆಗೆ, ಕ್ಲಿನಿಕ್ಗಳಿಗೆ ಆಗಮಿಸುವ ಪತ್ರಕರ್ತರ ಉತ್ತಮ ಸಂಸ್ಕಾರಗಳನ್ನ ಗಮನಿಸಿದ್ದೇನೆ. ಇಲ್ಲಿಯ ಪತ್ರಕರ್ತರಲ್ಲಿನ ತಾಳ್ಮೆ ಮೆಚ್ಚುವಂತದ್ದಾಗಿದೆ ಎಂದರು. ನಮಗೆ ಇಂದು ಸ್ವಲ್ಪ ಪತ್ರಿಕಾ ದಿನಾಚರಣೆ ಅಂತ ನೆನಪಿರ್ಲಿಲ್ಲ. ಆದರೂ ನಮ್ಮ MG ನಾಯಕರು ನಮಗೆ ಒಂದು ವಾರದ ಹಿಂದೆ ಹೇಳಿದಾಗ ನಾನು ಒಪ್ಕೊಂಡ್ಬಿಟ್ಟೆ. ಹೆಚ್ಚು ವಿಚಾರ ಮಾಡಲಿಲ್ಲ. ಆಯಿತು ಅಂತ ಹೇಳಿ ನೀವು ಇರ್ತೀರಲ್ಲ ಕೇಳಿದ್ರೆ ಒಪ್ಕೊಂಡ್ಬಿಟ್ಟೆ. ಪತ್ರಿಕಾ ಮಿತ್ರರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿ ನಾನು ಅರ್ಪಿಸ್ತಾ ಇದ್ದೇನೆ. ಯಾಕಂದರೆ ಸರ್ ಈಗ ನಮ್ಮ MLA ಸಾಹೇಬರು ಹೇಳಿದಾಗೆ ಪ್ರಜಾಪ್ರಭುತ್ವದಲ್ಲಿ ಪ್ರಮುಖ 3 ಅಂಗಗಳು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. 4ನೇ ಅಂಗ, ಪ್ರಮುಖವಾದ ಅಂಗ ಅಂದರೆ ನಮ್ಮ ಜರ್ನಲಿಸಂ, ಪತ್ರಿಕಾ ಮಿತ್ರರು. ಅದು 4ನೇ ಮುಖ್ಯವಾದ ಅಂಗ. ಅದು ನಮ್ಮ ಸಮಾಜದ ಕಿವಿ ಮತ್ತು ಕಣ್ಣು. ಪತ್ರಿಕಾ ರಂಗ ಅಂದರೆ ಸಮಾಜದ ಕಿವಿ ಮತ್ತು ಕಣ್ಣು. ಅದು ನಮ್ಮ ಸಮಾಜದ ಅಂಕುಡೊಂಕುಗಳನ್ನು, ಸಮಾಜದ ಕಷ್ಟ ಸುಖಗಳನ್ನು ಇದ್ದಕ್ಕಿದ್ದಂತೆ ಫ್ಯಾಕ್ಚುವಲ್ ಆಗಿ ಅಂದರೆ ನಿಜ ಸ್ಥಿತಿಯಲ್ಲಿ ಸಮಾಜಕ್ಕೆ ರೂಪಿಸುವಂಥ ಒಂದು ಅಂಗ. ಜವಾಬ್ದಾರಿ ಅವರದು ಬಹಳಷ್ಟಿದೆ. ಸಮಾಜಕ್ಕೆ ಜವಾಬ್ದಾರಿ, ಸಮಾಜವನ್ನು ತಿದ್ದೋದು, ಸಮಾಜದ ಅಂಕುಡೊಂಕುಗಳನ್ನು ತಿದ್ದೋದು ಅದು ನಮ್ಮ ಪತ್ರಿಕಾ ರಂಗದ ಕೈಯಲ್ಲಿದೆ. ಮತ್ತು ಕುಮಟಾ ಪತ್ರಿಕಾ ರಂಗದವರು ನನಗನ್ಸಿದ ಮಟ್ಟಿಗೆ ಯಾರು ನನ್ನಿಂದ ಯಾವುದೇ ಒಂದು ಬೆನಿಫಿಟ್ ಅನ್ನ, ಏನೋ ಒಂದು ಸಹಾಯವನ್ನು ಕೇಳಿದವರಲ್ಲ.
ನನ್ನ ಕ್ಲಿನಿಕ್ನಲ್ಲಿ ಆಗಲಿ, ನನ್ನ ಆಸ್ಪತ್ರೆಯಲ್ಲಾಗಲಿ, ನಮ್ಮ ಆಸ್ಪತ್ರೆಯಲ್ಲಿ ಬಂದು ಕೂತ್ರೆ ನಮ್ಮ ಈ ಭಟ್ರು ಬಂದಿದ್ರು, ಅರ್ಧ ತಾಸು ಕಾದಿದ್ದಾರೆ. ನಂಗೆ ನೆನಪಿದೆ ಇನ್ನು. ನಾನು ಪತ್ರಿಕಾ ರಂಗದವ್ರದ್ದು ಪಟ್ಟಂತ ಒಳಗಟ್ಟಲಿಲ್ಲ, ಯಾಕಂದ್ರೆ ನನಗೆ ಗೊತ್ತಿತ್ತು ಅವ್ರಿಗೆ ಎಮರ್ಜೆನ್ಸಿ ಇಲ್ಲ. ಅಮರನಾಥ್ ಹೆಗಡೆ ಅವರು ಬರ್ತಾರೆ, ಬೇಕಸರು ಬರ್ತಾರೆ, ಯಾವಾಗಲೂ ಅವರು ಅರ್ಧ ತಾಸು ಕೂತು, ಒಂದು ತಾಸು ಕೂತು ಯಾರಾದರೂ ನಮ್ಮ EMO ಹೋಗಿ ಮಾತಾಡಿಸಿ ಬರ್ತಾರೆ. ಸೊ ಈ ಥರ ಒಂದು ಸಹೃದಯ ಇಟ್ಕೊಳ್ಬೇಕು, ಬಹಳ ಉತ್ತಮ. ನನಗೆ ಬಹಳ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ನಮ್ಮ ಬೆಳಗಂಡಿಯವರಾಗಲಿ, MG ನಾಯಕರಾಗಲಿ ಬಂದು ಆಸ್ಪತ್ರೆಗೆ ಬಂದು ನಾನು ನೋಡಿದ್ದೇನೆ, ಯಾವಾಗ ಒಳಗೆ ನುಗ್ಗಲ್ಲ. ಯಾಕಂದ್ರೆ ಅವರಿಗೆ ಬೇರೆಯವರಿಗೆ ಇನ್ನು ಇತರರು ನಮಗಿಂತ ಕಷ್ಟದಲ್ಲಿದ್ದಾರೆ ಅಂತ ತಿಳುವಳಿಕೆ ಇದೆ. ನಿಜವಾಗಿ ನನಗೆ ಈ ಥರದ ಒಂದು ಮಾಹೋಲ್ ಅಂತ ಹಿಂದಿಯಲ್ಲಿ ಈ ಥರ ಒಂದು ಕಂಡೀಷನ್, ಈ ಥರ ಒಂದು ಪರಿಸರ ಇದ್ದರೆ ಎಲ್ರಿಗೂ ನಿಮ್ಗಿಂತ ಕಷ್ಟದಲ್ಲಿದ್ದವರಿಗೆ ಹೆಲ್ಪ್ ಆಗುತ್ತೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕ ಕುಮಟಾ ಇದರ ಅಧ್ಯಕ್ಷರಾದ MG ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಇಂಗ್ಲೆಂಡ್ನಲ್ಲಿ ಮೊದಲು ಕರಪತ್ರ ಮುದ್ರಣ ಮಾಡಿ ಎಲ್ಲರಿಗೂ ಹಂಚುವ ಮೂಲಕ ಈ ಪತ್ರಿಕೆ ರೂಪುಗೊಂಡಿತು. ಈ ಜಗತ್ತಿನ ಆಗು ಹೋಗುಗಳ ಬಗ್ಗೆ ಬೇರೆಯವರಿಗೆ ತಿಳಿಸಬೇಕಾದ ತುರ್ತು ಸಂದರ್ಭದಲ್ಲಿ ಕರಪತ್ರ ಮುದ್ರಣ ಮಾಡಿ ಹಂಚಲಾಗಿತ್ತು. ನಂತರ ಮುಂದುವರೆದ ದಿನಗಳಲ್ಲಿ ಈ ಪತ್ರಿಕೆ ರೂಪಾಂತರಗೊಂಡು 10 ಪುಟಗಳ ಮೂಲಕ ವಿಶೇಷ ಲೇಖನಗಳ ಮೂಲಕ ಜನಸಾಮಾನ್ಯರಿಗೆ ತಲುಪುವಂತೆ ಮಾಡಲಾಯಿತು ಎಂದು ವಿವರಣೆ ನೀಡಿದರು. ಇಂಗ್ಲೆಂಡ್ನಲ್ಲಿ ಹಿಂದೆ ಒಂದು ಹ್ಯಾಂಡ್ ಬಿಲ್ ಮೂಲಕ ಪತ್ರಿಕೆ ಹುಟ್ಟಿತು. ಒಂದು ಹ್ಯಾಂಡ್ ಬಿಲ್ ಅನ್ನು ಮುದ್ರಣ ಮಾಡಿ ಅದನ್ನು ಎಲ್ಲರಿಗೂ ಹಂಚುವ ಮೂಲಕ ಪತ್ರಿಕೆಯ ಒಂದು ಜನನ ಅಥವಾ ಒಂದು ಸ್ವರೂಪ ತಾಳಿತು. ಯಾರಿಗೂ ತುರ್ತಾಗಿ ಈ ಜಗತ್ತಿನ ಆಗುಹೋಗುಗಳ ಬಗ್ಗೆ ಬೇರೆಯವರಿಗೆ ಹೇಳ್ಕೊಳ್ಬೇಕಾದಂತಹ ತುರ್ತು ಆ ಸಂದರ್ಭದಲ್ಲಿ ಎದ್ದು ಕಂಡಿದ್ದರಿಂದ ಒಂದು ಹ್ಯಾಂಡ್ ಬಿಲ್ಲಿನ ರೂಪದಲ್ಲಿ, ಕರಪತ್ರದ ರೂಪದಲ್ಲಿ ಹುಟ್ಟಿದಂಥ ಪತ್ರಿಕೆ ಹೊತ್ತು 10 ಪುಟಗಳು, 10 ವರ್ಣಪುಟಗಳು, ಬೇರೆ ಬೇರೆ ಸುದ್ದಿಗಳು, ಅದರಲ್ಲೂ ಬೇರೆ ಬೇರೆ ಲೇಖನಗಳು ಮನುಷ್ಯನ ಅಭಿವೃದ್ಧಿಗೆ ಮತ್ತು ಕಾಲಕ್ಕೆ ತಕ್ಕಂತೆ, ಬೆಳವಣಿಗೆಗೆ ತಕ್ಕಂತೆ ಏನೇನು ಬೇಕು ಅದನ್ನೆಲ್ಲ ಬದಲಾವಣೆ ಮಾಡಿಕೊಳ್ತಾ ಅಪ್ಡೇಟ್ ಆಗ್ತಾ ಹೋಯಿತು. ಇವತ್ತು ಪತ್ರಿಕೋದ್ಯಮ ಒಂದು ದೊಡ್ಡ ಉದ್ಯಮವಾಗಿ ಬೃಹತ್ ರೀತಿಯಲ್ಲಿ ಜನಮಾನಸದಲ್ಲಿ, ಓದುಗರ ಹೃದಯದಲ್ಲಿ, ಎಲ್ಲ ವರ್ಗದ ಜನರಲ್ಲಿ ಪತ್ರಿಕೆ ಹೊತ್ತು ಸ್ಥಾನ ಪಡ್ಕೊಂಡಿದೆ. ಜಗತ್ತಿನಾದ್ಯಂತ ದೊಡ್ಡ ದೊಡ್ಡ ಪತ್ರಿಕೆಗಳಿವೆ. ನಮ್ಮ ಭಾರತದಲ್ಲೂ ಬಹಳ ದೊಡ್ಡ ದೊಡ್ಡ ಹೆಸರು ಮಾಡಿದಂಥ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಂಥ ಅನೇಕ ಪತ್ರಿಕೆಗಳಿವೆ. ಪತ್ರಕರ್ತರು ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂಥ ಒಂದು ದಿವಸವನ್ನು ನಾವು ಹೇಗಿರಬೇಕು, ಎಲ್ಲ ಸೇರಿ ಪತ್ರಕರ್ತರು ಈ ಸಮಾಜಕ್ಕೆ ಒಂದು ದಿವಸ, ವರ್ಷದಲ್ಲಿ ಒಂದು ದಿವಸ ಮುಖಾಮುಖಿ ಆಗಬೇಕು ಅನ್ನುವಂಥ ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡು ನಾವು ಜುಲೈ ಇಡೀ ತಿಂಗಳಲ್ಲಿ ನಾವು ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತೇವೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಸಮಿತಿಯ ಸದಸ್ಯರಾದ ಗಣೇಶ್ ರಾವ್, ಹನುಮಂತಬೆಣ್ಣೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಭಾರಿ ಪ್ರಾಚಾರ್ಯರಾದ RH ನಾಯ್ಕ್, ಹಿರಿಯ ಉಪನ್ಯಾಸಕರಾದ ಆನಂದ್ ನಾಯ್ಕ್ ಸೇರಿದಂತೆ ಕಾಲೇಜಿನ ಬೋಧಕ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಜಯದೇವ್ ಬಳಗಂಡಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು. ವಿಸ್ಮಯ ನ್ಯೂಸ್, ದೀಪೇಶ್ ನಾಯ್ಕ್, ಕುಮಟಾ.